ಒಬ್ಬ ಸಾಮಾನ್ಯ ಹುಡುಗನ ಅಸಾಮಾನ್ಯ ಕನಸು. 1952 ಮೇ 29ರಂದು ಮೈಸೂರು ಭಾಗದಲ್ಲಿ ಜನಿಸಿದ ಅಂಬರೀಷ್. ಅವರ ಮೂಲ ಹೆಸರು ಮಾಲವಳ್ಳಿ ಹುಚ್ಚೇಗೌಡ ಅಮರನಾಥ್. ಆ ಸಮಯದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಈ ಹುಡುಗ ಮುಂದೆ ಕನ್ನಡ ಸಿನಿಮಾದಲ್ಲಿ ರೆಬೆಲ್ ಸ್ಟಾರ್ ಆಗ್ತಾನೆ ಅಂತ. ಅವರು ಮೊದಲು ಹೀರೋ ಆಗ್ಬೇಕು ಅಂತ ಕನಸು ಕಂಡ್ರು. ಆದರೆ ಲೈಫ್ ಅಷ್ಟೇ ಸುಲಭ ಇರಲಿಲ್ಲ. ಮೊದಲ ಹೆಜ್ಜೆ ವಿಲನ್ ಆಗಿ ಬಂದ ಹೀರೋ. ಅವರು ಮೊದಲಿಗೆ ಸಂಘ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು. ಆದರೆ ದೊಡ್ಡ ಬ್ರೇಕ್ ಕೊಟ್ಟದ್ದು ನಾಗರಹಾವು. ಆ ಸಿನಿಮಾದಲ್ಲಿ ಅವರ ಜಾಲಿಗೆ ರಮೇಶ್ ಪಾತ್ರ. ಒಂದು ಸೈಡ್ ರೋಲ್ ಆಡ್ರೂ ಸ್ಕ್ರೀನ್ ಮೇಲೆ ಬಂದಾಗ ಅವರ ಕಣ್ಣುಗಳಲ್ಲಿದ್ದ ಆ ಅಗ್ಗಿ ಜನ ಗಮನ ಸೆಳೆದಿತ್ತು. ಅದೇ ಸಮಯದಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜ ವಿಷ್ಣುವರ್ಧನ್ ಮತ್ತು ಡಾ.ರಾಜ್ಕುಮಾರ್ ಅವರ ಯುಗ ಇತ್ತು. ಅಂಥ ದೊಡ್ಡ ಸ್ಟಾರ್ಗಳ ನಡುವೆ ನಿಲ್ಲೋದು ಸುಲಭವಾ? ಇಲ್ಲ. ಆದ್ರೆ ಅಂಬರೀಷ್ ಅಣ್ಣ ಹೇಳಿದ್ರು, ನಾನ್ ಹೀರೋ ಆಗ್ಲಿಲ್ಲ ಅಂದ್ರೆ ಜನ ಹೃದಯದ ಹೀರೋ ಆಗ್ತೀನಿ ಅಂತ. ರೆಬಲ್ ಸ್ಟಾರ್ ಹುಟ್ಟಿದ ಕ್ಷಣ ಹೇಗಿತ್ತು ಅಂದ್ರೆ 1970-80ರ ದಶಕದಲ್ಲಿ ಅವರ ಡೈಲಾಗ್ ಡೆಲಿವರಿ, ಆ ಗಟ್ಟಿ ಧ್ವನಿ, ಸ್ವಲ್ಪ ರೌಡಿ ಟಚ್, ಸ್ವಲ್ಪ ಕಾಮಿಡಿ ಟಚ್. ಜನರು ಹೇಳ್ತಿದ್ರು, ಇವರು ಮಾತಾಡಿದ್ರೆ ಫ್ಯಾನ್ ಸ್ವಿಚ್ ಆಫ್ ಮಾಡಬೇಕು, ಗಾಳಿ ಬಲವಾಗಿ ಬೀಸುತ್ತೆ ಎಂದು. ಅವರ ಚಿತ್ರಗಳಲ್ಲಿ ಮ್ಯಾಸ್ ಎಲಿಮೆಂಟ್ ಜಾಸ್ತಿ. ಆದರೆ ರಿಯಲ್ ಲೈಫ್ನಲ್ಲಿ ಅವರು ತುಂಬ ಸಿಂಪಲ್ ಮನುಷ್ಯ. ಅಂಬರೀಷ್ ಅವರ ಸಂಕಷ್ಟಗಳು, ಬೆಳಕಿನ ಹಿಂದೆ ಕತ್ತಲೆ ಇದ್ದ ಕ್ಷಣ. ಸಿನಿಮಾ ಜೀವನ ಅಷ್ಟೇ ಗ್ಲಾಮರ್ ಅಲ್ಲ. ಅವರ ಆರೋಗ್ಯ ಸಮಸ್ಯೆಗಳು, ಆರ್ಥಿಕ ಒತ್ತಡಗಳು, ರಾಜಕೀಯ ಪ್ರವೇಶದ ನಂತರ ಬಂದ ಟೀಕೆಗಳು. ಒಮ್ಮೆ ಅವರು ಹೇಳಿದ್ರು, ನನ್ನ ಮೇಲೆ ಎಷ್ಟೇ ಆರೋಪ ಬಂದರೂ ನಾನು ಜನರನ್ನ ಮೋಸ ಮಾಡಲಿಲ್ಲ. ರಾಜಕೀಯಕ್ಕೆ ಬಂದು ಸಂಸದರಾಗಿದ್ರು. ಜನರ ಸಮಸ್ಯೆ ಕೇಳಿದ್ರು. ಸಹಾಯ ಕೇಳಿದ್ರೆ ಇಲ್ಲ ಅಂದದ್ದೇ ಇಲ್ಲ ಅಂತ ಹಲವರು ಹೇಳ್ತಾರೆ. ಅವರ ಮನೆ ಮುಂದೆ ಸಹಾಯ ಕೇಳೋ ಜನ ಸಾಲು. ಅವರು ಹೇಳ್ತಿದ್ರು, ನಾನು ಸ್ಟಾರ್ ಅಲ್ಲ, ಜನರ ಮನುಷ್ಯ. ಅಂಬರೀಷ್ ರವರು ಸ್ವಲ್ಪ ಕಾಮಿಡಿ. ಅವರ ಸ್ಟೈಲ್ನಲ್ಲಿ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ರು. ಒಮ್ಮೆ ಶೂಟಿಂಗ್ನಲ್ಲಿ ಡೈರೆಕ್ಟರ್ ಹೇಳಿದ್ರಂತೆ, ಸರ್, ಸ್ವಲ್ಪ ಸೈಲೆಂಟಾಗಿ ಡೈಲಾಗ್ ಹೇಳಿ ಎಂದು. ಅಂಬರೀಷ್ ಅಣ್ಣ ಉತ್ತರ, ನಾನು ಸೈಲೆಂಟಾಗಿ ಹೇಳಿದ್ರೆ ಅದು ಡೈಲಾಗ್ ಅಲ್ಲ, ಡೈರಿ ಎಂದು ಹೇಳಿದ್ರು. ಅವರ ನೈಸರ್ಗಿಕ ಹಾಸ್ಯಬುದ್ಧಿ ಎಲ್ಲರಿಗೂ ಇಷ್ಟ. ಜನಮನ ಗೆದ್ದ ವ್ಯಕ್ತಿತ್ವ. ಅವರು ಕೇವಲ ನಟ ಅಲ್ಲ, ಒಬ್ಬ ಸ್ನೇಹಿತ, ಒಬ್ಬ ದಾನಿ, ಒಬ್ಬ ಕುಟುಂಬ ಮನುಷ್ಯ. ಅವರ ಜೀವನ ಸಂಗಾತಿ ಸುಮಲತಾ ಅವರ ಜೊತೆಗೆ ಸದಾ ಬೆನ್ನೆಲುಬಾಗಿ ನಿಂತರು. ಕನ್ನಡ ಚಿತ್ರರಂಗದಲ್ಲಿ ಹಲವರಿಗೆ ಅವರು ಗಾಡ್ಫಾದರ್ ತರಹಿದ್ರು. ಹೊಸ ನಟರಿಗೆ ಅವಕಾಶ ಕೊಡ್ತಿದ್ರು. ನೀನು ಚೆನ್ನಾಗಿ ಮಾಡ್ತೀಯ, ಮುಂದೆ ಹೋಗು ಅಂತ ಪ್ರೋತ್ಸಾಹ ಮಾಡ್ತಿದ್ರು. ಅಂಬರೀಷ್ ಅವರ ಸಾಧನೆಗಳು: 200ಕ್ಕೂ ಹೆಚ್ಚು ಸಿನಿಮಾಗಳು, ರಾಜ್ಯ ಪ್ರಶಸ್ತಿಗಳು, ಜನಪ್ರಿಯತೆ, ರೆಬೆಲ್ ಸ್ಟಾರ್ ಎಂಬ ಬಿರುದು, ರಾಜಕೀಯ ಕ್ಷೇತ್ರದಲ್ಲಿ ಸೇವೆ. ಅವರ ಸಿನಿಮಾಗಳಲ್ಲಿ ಮ್ಯಾಸ್ ಇದ್ರೂ ಮನಸ್ಸಿನಲ್ಲಿ ತುಂಬ ಮೃದುವಾದ ವ್ಯಕ್ತಿಯಾಗಿದ್ದರು. ಅಂಬರೀಷ್ ಅವರ ಅಂತಿಮ ಕ್ಷಣ ಹೇಗಿದ್ದೀರಾ ಎಂದರೆ, 2018 ನವೆಂಬರ್ 24ರಂದು ಅವರು ನಮ್ಮನ್ನು ಬಿಟ್ಟು ಹೋದ ದಿನ. ಆ ದಿನ ಕರ್ನಾಟಕವೇ ಅತ್ತಿತ್ತು. ಸಾಮಾನ್ಯ ಮನುಷ್ಯರಿಂದ ಹಿಡಿದು ರಾಜಕೀಯ ನಾಯಕರು, ಎಲ್ಲರ ಕಣ್ಣಲ್ಲೂ ಕಣ್ಣೀರು. ಆದರೆ ಒಬ್ಬ ಕಲಾವಿದ ಸಾಯ್ತಾನ? ಇಲ್ಲ. ಅವರ ಡೈಲಾಗ್, ಅವರ ನಗು, ಅವರ ಆತ್ಮೀಯತೆ ಇವತ್ತಿಗೂ ನಮ್ಮ ಹೃದಯದಲ್ಲಿ ಬದುಕಿದೆ. ಕೊನೆ ಮಾತು, ಪ್ರೇರಣೆ. ಅಂಬರೀಷ್ ಅಣ್ಣ ನಮಗೆ ಕಲಿಸಿದ್ದೇನು? ಜೀವನದಲ್ಲಿ ಸ್ಟ್ರಗಲ್ ಬಂದ್ರೆ ಹೆದರಬೇಡ, ಟೀಕೆ ಬಂದ್ರೆ ಕುಗ್ಗಬೇಡ. ಜನರಿಗಾಗಿ ಬದುಕಿದ್ರೆ ಹೆಸರು ಶಾಶ್ವತ. ರೆಬೆಲ್ ಅಂದ್ರೆ ಜಗಳ ಅಲ್ಲ, ಸತ್ಯಕ್ಕಾಗಿ ನಿಲ್ಲೋದು. ಆಕ್ಟರ್ ಪೀಡಿಯಾ ವಿತ್ ಗಣಿ. ಇವತ್ತು ನಾವು ನೆನಪಿಸಿಕೊಂಡದ್ದು ಒಬ್ಬ ನಟನನ್ನಲ್ಲ, ಒಬ್ಬ ಮನಸ್ಸಿನ ದೊಡ್ಡ ಮನುಷ್ಯನನ್ನ. ನಿಮಗೆ ಈ ಸ್ಟೋರಿ ಇಷ್ಟ ಆಯ್ತಾದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಕನ್ನಡ. ಧನ್ಯವಾದಗಳು.